ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದ ಘಟನೆ ಖಂಡಿಸಿ ಮಂಗಳವಾರ ನಗರದಲ್ಲಿ ನಡೆದ ಭಾರೀ ಪ್ರತಿಭಟನೆ ವೇಳೆಯಲ್ಲಿ ಸಾರ್ವಜನಿಕ ಆಸ್ತಿ-ಪಾಸ್ತಿ ಹಾಳು ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬರ ಪ್ರತಿಮೆಗೆ ಅಪಮಾನ ಮಾಡಿದ್ದು ಖಂಡನೀಯ ಎಂಬುದು ನಿಜವಾದ್ರೂ ಭಾವೋದ್ವೇಗಕ್ಕೆ ಒಳಗಾಗಿ ಹೀಗೆಲ್ಲ ಸಾರ್ವಜನಿಕ ಆಸ್ತಿ-ಪಾಸ್ತಿಗೆ ಧಕ್ಕೆ ಉಂಟು ಮಾಡುವುದು ಸರಿಯಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಇದು ಒಂದು ಆಯಾಮವಾದ್ರೆ ಈ ಘಟನೆಯನ್ನೇ ನೆಪ ಮಾಡಿಕೊಂಡು ಸಾರ್ವಜನಿಕ ಆಸ್ತಿ-ಪಾಸ್ತಿಗೆ ಹಾನಿ ಮಾಡಿದವರನ್ನು ಸಹ ಪತ್ತೆ ಹಚ್ಚಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳ ಆಧಾರದ ಮೇಲೆ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ. ಜೊತೆಗೆ ಅಂಗಡಿಗಳ ಮಾಲೀಕರ ಜೊತೆಗೂ ಮಾತನಾಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದರು. ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮಾಚರಣೆ ನಡೀಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಊರೂರುಗಳಲ್ಲೂ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರೋದು ನಮಗೆಲ್ಲ ಗೊತ್ತಿರೋದು. ಸರ್ ಇದು ಆದಮೇಲೆ ಆಗಿರೋದಲ್ಲ, ಒಂದಿನ ಆಮೇಲೆ SP ಅವರು ಮತ್ತು ಕಮಿಷನರ್ ಅವರು ಕೂಡ DG ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಗಿತ್ತು. ಅದು ಇದು ಆಗಿಲ್ಲ ಅಂತ ಏನು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ, ಇದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಏನು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಒಂದೇನಾಯಿತು ಅಂದರೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದನೂ ಕೂಡ ಸ್ವಲ್ಪ ಏನು ಅಭಿಮಾನದಿಂದಿರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದಿರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರ ಮಾತು ಕೇಳೋಗಿದೆ. ಎಲ್ಲ ನಾನು ವಿಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ರು ನನಗೆ ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು, ಅದಕ್ಕೆ ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾವುದೂ ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾ ಇದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ, ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಸ್ವತ್ತಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಆದ್ದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸ್ಲಿಕ್ಕೆ ಹೇಳಿದ್ದೀನಿ. ಯಾರೇ ಇರ್ಬೋದು, ಕಾನೂನನ್ನು ಅವ್ರ ಕೈನಲ್ಲಿ ತೊಗೊಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ಅದು ನಾನಿರ್ಬೋದು, ಬೇರೆ ನಾನು ಹೋಗ್ತೀನಿ. ಯಾರು ನೋಡಿ ಇಲ್ಲ ಈಗ ಘಟನೆ ಹೇಳ್ತೀವಿ. ಈಗ ನಮಗೆ ಘಟನೆ ಆದ ತಕ್ಷಣ SC/ST ಆರ್ಗನೈಸೇಷನ್ ಲೀಡರ್ಸ್ಗಳು, ಇನ್ನಿತರ ಸಂಘ ಸಂಸ್ಥೆಯವರು ಪಾರ್ಟಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.